ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಓಂ ನಮಃ ಶಿವಾಯ. ನಮಸ್ತೆ ಶಂಕರ. ವೀಕ್ಷಕರೇ, ಇಂದು 18ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಸೋಮವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಆಗಿರತಕ್ಕಂಥದ್ದು. ವಾರ ಸೋಮವಾರ. ಈ ದಿವಸದ ನಕ್ಷತ್ರ ರೋಹಿಣಿ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಸುಕರ್ಮ ನಾಮ ಯೋಗ ಇದೆ. ಕರ್ಣವನ್ನು ನೋಡುವಾಗ ಕೌಲವ ಕರ್ಣ ಇರತಕ್ಕಂತಹದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನ ವಿಶೇಷತೆಯಲ್ಲಿ ಏನಿದೆ? ಚಂದ್ರ ದರ್ಶನ ಇವತ್ತಿನ ದಿವಸ ಇರತಕ್ಕಂಥದ್ದು. ಚಂದ್ರನ ದರ್ಶನವನ್ನು ಮಾಡಿಕೊಳ್ಳುವಂಥ ಒಂದು ಸುಯೋಗದ ಕಾಲ, ಅಂದರೆ ಚಂದ್ರ ಹುಟ್ಟುವಂತಹ ಕಾಲ. ಹೀಗಿರುವಾಗ ಇವತ್ತಿನ ಖಗೋಳದ ಗ್ರಹಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಕುಜನಿದ್ದಾನೆ. ವೃಷಭ ರಾಶಿಯಲ್ಲಿ ರವಿ ಚಂದ್ರ ಬುಧರ ಯುತಿ ಇದೆ. ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಗುರು ಇದ್ದಾರೆ. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ತುಲಾ ವೃಶ್ಚಿಕ ಧನು ಮಕರ ಈ 4 ರಾಶಿಗಳು ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಸ್ಥಿತಿ ಆಗಿರತಕ್ಕಂತಹದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಮೇಷರಾಶಿಯವರಿಗೆ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜ ಮಾತ್ರ ಇದ್ದಾನೆ, ರುಚಕ ಯೋಗದಲ್ಲಿದ್ದಾನೆ. ಹೀಗಾಗಿ ನೀವು ವ್ಯಾಪಾರಸ್ಥರಿಗೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಆ ವ್ಯಾಪಾರ ಮಾಡಬೇಕು, ಈ ವ್ಯಾಪಾರ ಮಾಡಬೇಕು, ಇದರಲ್ಲಿ ಯಶಸ್ಸನ್ನು ಗಳಿಸಬೇಕು, ಅಥವಾ ನಮಗೆ ಪಾರ್ಟ್ನರ್ ಇಟ್ಕೊಳ್ಬೇಕು, ಈ ರೀತಿಯಂತಹ ಯೋಚನೆಗಳು ಬಹಳಷ್ಟು. ಅದರಲ್ಲೂ ಸಹಿತವಾಗಿ ಈ ಪೆಟ್ರೋಲಿಯಂ ಆಗಿರಲಿ, ಸೋಲಾರ್ ಆಗಿರಲಿ, ಅಥವಾ ಸಿಲಿಂಡರಿಗೆ ಸಂಬಂಧಪಟ್ಟಂತದ್ದಾಗಿರಲಿ ಇತ್ಯಾದಿಗಳಿಗೆ ಸಾಕಷ್ಟು ಪುಷ್ಟಿಯನ್ನು ಕೊಡ್ತಾನೆ. ಪಂಚಧಾತುಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಈ ಚಿನ್ನ ಆಗಿರಲಿ, ಬೆಳ್ಳಿ ಆಗಿರಲಿ, ಅಥವಾ ಹಿತ್ತಾಳಿ ಆಗಿರಲಿ, ಕಬ್ಬಿಣವಾಗಿರಲಿ, ಪಂಚಧಾತುಗಳಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಲಾಭವನ್ನು ಕೊಡ್ತಾನೆ ಕುಜ. ಇನ್ನು ಅಂಗಡಿಯನ್ನಿಟ್ಟುಕೊಂಡು ಚಿಲ್ಲರೆ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಸಾಕಷ್ಟು ಅಭಿವೃದ್ಧಿ. ಇದೆಲ್ಲ ಕುಜನಿಂದ ರುಚಕ ಯೋಗದ ಫಲದಿಂದ ಲಭ್ಯವಾಗುವಂತಹ ಸಂದರ್ಭ. ನೀವು 9ರ ಸಂಖ್ಯೆ ಬಳಕೆಗೆ ಇಟ್ಟುಕೊಳ್ಳೇಬೇಕು. ಕೆಂಪು ಬಣ್ಣದ ವಸ್ತ್ರ ನಿಮಗೆ ಅನುಕೂಲಕರವಾಗಿರ್ತದೆ. ಜೊತೆಯಲ್ಲಿ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿಚಂದ್ರರು ಅಮಾವಾಸ್ಯೆಗೆ ಸಮೀಪದಲ್ಲಿದ್ದಾರೆ. ಸಮೀಪದಲ್ಲೇ ಅಮಾವಾಸ್ಯೆ ಆಯಿತು. ಆದ್ದರಿಂದ ಸ್ವಲ್ಪ ಮೌಢ್ಯತೆ ಇದ್ದೇ ಇರ್ತದೆ. ಜೊತೆಯಲ್ಲಿ ಬುಧನಿದ್ದಾನೆ. ವಿದ್ಯಾಧಿಪತಿ ಆಗಿರತಕ್ಕಂತಹ ಬುಧ, ಬುದ್ಧಿದಾಯಕನಾದಂತಹ ಬುಧ ನಿಮ್ಮ ರಾಶಿಯಲ್ಲಿ ಇದ್ದದ್ರಿಂದ ಒಳ್ಳೆಯ ಬುದ್ಧಿ, ಒಳ್ಳೆಯ ವಿದ್ಯೆಯಲ್ಲಿ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ರೀತಿಯಂತಹ ಕೆಲಸ ಕಾರ್ಯಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಉಂಟಾಗುವಂತಹ ಲಕ್ಷಣ. ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ, ಅಥವಾ ನೀರನ್ನು ಉಪಯೋಗಿಸಿ ಮಾಡುವಂತಹ ದ್ರವ ಪದಾರ್ಥಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ ಅಂತವರಿಗೆಲ್ಲ ಅನುಕೂಲ ಉಂಟಾಗ್ತದೆ. ಚಂದ್ರನು ಉಚ್ಚ ಸ್ಥಾನದಲ್ಲಿದ್ದಾನೆ. ಧನಸ್ಥಾನದಲ್ಲಿ ಗುರು ಶುಕ್ರ ಇದ್ದದರಿಂದ ಧನ ಸಮೃದ್ಧಿ ಆಗುವಂತಹ ಯೋಗ ವೃಷಭ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಏನು? ಸೂರ್ಯ ಚಂದ್ರರಿಗೆ ಪರಿಹಾರ ಬೇಕು ಅಂತ ಆದಾಗ ಶಿವನಿಗೆ ಮತ್ತು ಪಾರ್ವತಿಗೆ ಪರಿಹಾರ ಮಾಡ್ಕೊಳ್ಳಿ. ಶಿವ ಪಾರ್ವತಿಯ ಸ್ತೋತ್ರವನ್ನು ಪಠನ ಮಾಡ್ಕೊಳ್ಳಿ, ಅಥವಾ ಶಿವನ ಮಂದಿರಕ್ಕೆ ಹೋಗಿ ಶಿವನಿಗೆ ಪಾರ್ವತಿಗೆ ಅಭಿಷೇಕವನ್ನು ಮಾಡಿ. ಆಗ ಕಷ್ಟ ನಿವಾರಣೆ ಆಗ್ತದೆ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಬಳಸಿಕೊಳ್ಳಬೇಕಾದಂತಹ ಸಂಖ್ಯೆ 6. ನೀವು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುರು ಶುಕ್ರರು ಇದ್ದಾರೆ. ಸಪ್ತಮಾಧಿಪತಿ ಅಂತಹ ಗುರು ಇದ್ದಾನೆ. ಪಂಚಮಾಧಿಪತಿ ಅಂತಹ ಶುಕ್ರ ಇದ್ದಾನೆ. ಹೀಗಾಗಿ ಆರ್ಥಿಕವಾಗಿ ಸದೃಢರಾಗ್ತೀರಿ. ಸಾಕಷ್ಟು ವ್ಯವಹಾರದಲ್ಲಿ ಕುಶಲತೆಯನ್ನು ತೋರಿಸ್ತೀರಿ. ಬ್ಯಾಂಕಿನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಫೈನಾನ್ಸ್ ದಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಅಥವಾ ಬಡ್ಡಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಅಥವಾ ತಿಂಗಳ ಚೀಟಿ ಇತ್ಯಾದಿಗಳನ್ನು ಕಟ್ಟತಕ್ಕಂಥವರಿಗೆ ಎಲ್ಲರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸದ ಗ್ರಹ ಸ್ಥಿತಿಯ ಪ್ರಕಾರವಾಗಿ. ಅದರಲ್ಲೂ ಸಹಿತವಾಗಿ ಕ್ಲಿನಿಕ್ ಇಟ್ಟುಕೊಂಡಂತವರಿಗೆ, ವೈದ್ಯರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ಕಡಲೆಕಾಳು ದಾನ, ಸ್ವಲ್ಪ ಅವರೆಕಾಳಿನ ದಾನ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ ಆಗುವಂತಹ ಲಕ್ಷಣ. ನವಗ್ರಹಗಳಿಗೆ ಪ್ರದಕ್ಷಿಣೆ ನಮಸ್ಕಾರ. 5 ಸಂಖ್ಯೆ ನಿಮಗೆ 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪೂರ್ವ ದಿಕ್ಕು ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಉಚ್ಚನಾಗಿದ್ದಾನೆ ಚಂದ್ರ, ಉಚ್ಚ ಫಲವನ್ನು ಕೊಡ್ತಾನೆ. ಸಾಧಾರಣವಾಗಿ ನದಿಗೆ ಸಮೀಪದಲ್ಲಿ, ಸಮುದ್ರಕ್ಕೆ ಸಮೀಪದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಸಮುದ್ರದಲ್ಲಿ ಉತ್ಪನ್ನವಾಗುವಂತಹ ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥ
ಮಾಡ್ತಕ್ಕಂಥವರಿಗೆ ಈ ಮೀನುಗಳಾಗಿರ್ಲಿ, ಚಿಪ್ಪುಗಳಾಗಿರ್ಲಿ ಅಥವಾ ರತ್ನಗಳಾಗಿರ್ಲಿ, ಇವುಗಳನ್ನು ವ್ಯಾಪಾರ ಶಂಖವಾಗಿರ್ಲಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡತಕ್ಕಂಥವರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು, ಹಾಲಿನ ಬಣ್ಣದ ವಸ್ತುಗಳು ಇತ್ಯಾದಿಗಳೆಲ್ಲವೂ ಸಹಿತವಾಗಿ ವ್ಯಾಪಾರದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಶುಭ ಇರುವುದರಿಂದ ಕ್ಷೇಮವಾಗ್ತದೆ. ಬಿಳಿ ಬಣ್ಣ ನಿಮಗೆ ಅನುಕೂಲಕರ. 2 ನಿಮ್ಮ ಸಂಖ್ಯೆ, ದುರ್ಗಾ ದೇವತೆಯ ಆರಾಧನೆ, ದಕ್ಷಿಣ ದಿಕ್ಕು, ಪೂರ್ವ ಭಾಗ ಇವೆಲ್ಲವೂ ನಿಮಗೆ ಯಶಸ್ಸನ್ನು ಕೊಡ್ತದೆ. ಈಗ ಸಿಂಹರಾಶಿ ನೋಡಿ, ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಗುರು ಶುಕ್ರ ಇದ್ದಾರೆ. ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವಸ್ತ್ರ ವ್ಯಾಪಾರಿಗಳಿಗೆ. ನೀವು ಸಿದ್ಧ ಉಡುಪನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ, ಅರ್ಥಾತ್ ರೆಡಿಮೇಡ್ ಬಟ್ಟೆಗಳನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲತೆಗಳು, ಪ್ರಯೋಜನ. ರೇಷ್ಮೆ ವಸ್ತ್ರಗಳನ್ನು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಹಳದಿ ಬಣ್ಣದ ವಸ್ತ್ರಾದಿಗಳನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ ಅನುಕೂಲ. ಅಥವಾ ಹಳದಿ ವಸ್ತುಗಳು, ಬಿಳೆ ಬಣ್ಣದ ವಸ್ತುಗಳನ್ನು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ. ಉದ್ಯೋಗಿಗಳಿಗೆ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳು ಉಂಟಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. 1 ನಿಮ್ಮ ಸಂಖ್ಯೆ, ದಕ್ಷಿಣ ದಿಕ್ಕು, ಪೂರ್ವ ಭಾಗ ಇವು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮ ರಾಶಿಯಲ್ಲಿ ಗುರು ಇದ್ದಾನೆ, ಗಜಕೇಸರಿ ಯೋಗ. ಕರ್ಮ ರಾಶಿಯಲ್ಲಿ ಶುಕ್ರನಿದ್ದಾನೆ, ಅಮಲಾ ಯೋಗ. ಹೀಗಾಗಿ ಅಮಲಾ ಯೋಗ ಮತ್ತು ಗಜಕೇಸರಿ ಯೋಗದ ಫಲವನ್ನು ಅನುಭವಿಸುವಂತಹ ಒಂದು ಸಾಧ್ಯತೆಗಳು. ಇದರಿಂದ ಏನು ಪ್ರಯೋಜನ ಏನಾಗ್ತದೆ? ಹೊಸವರ ಭೇಟಿ ಆಗಬಹುದು, ಹೊಸತನದ ವ್ಯವಹಾರವನ್ನು ಮಾಡಬಹುದು, ಅಥವಾ ವ್ಯವಹಾರದಲ್ಲಿ ಸಾಕಷ್ಟು ಜನರನ್ನು ಸೇರಿಸಿಕೊಂಡು ಮಾಡುವಂತಹ ಸಾಧ್ಯತೆ ಇದೆ. ಅದರಿಂದ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು, ಅರ್ಥಾತ್ ಪಾರ್ಟ್ನರ್ ವ್ಯವಹಾರಗಳು, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ನೀವು ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಶುಭ ಗ್ರಹಗಳು ಇದ್ದದ್ರಿಂದ ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಶುಭ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದಿದೆ. ದೋಷಾದಿಗಳು ತುಂಬಾ ಕಡಿಮೆ. ಆದರೆ 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿತ್ತು ದೃಷ್ಟಿ ಇಟ್ಟದ್ರಿಂದ ರಿಯಲ್ ಎಸ್ಟೇಟ್ ಅನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಅಪಾಯ ಕಾದಿರತಕ್ಕಂತಹದ್ದು. ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ವಸ್ತ್ರ ವ್ಯಾಪಾರಿಗಳು ವಸ್ತ್ರದಾನವನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕಾಣುವಂತಹ ಕಾಲ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವು ನಿಮಗೆ ಕ್ಷೇಮವನ್ನು ತರುತ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯ ರಾಶಿಯಲ್ಲಿ ಶುಕ್ರ ಇದ್ದಾನೆ. ನಿಮ್ಮ ರಾಶಿ ಅಧಿಪತಿ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ. ತಂದೆಯ ಸ್ಥಾನದಲ್ಲಿದ್ದರಿಂದ, ಪಿತೃಸ್ಥಾನದಲ್ಲಿದ್ದರಿಂದ ತಂದೆಯಿಂದ ಬರಬೇಕಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ. ಕೌಟುಂಬಿಕವಾಗಿ ಅಭಿವೃದ್ಧಿ, ನೆಮ್ಮದಿ, ಹೊಸ ಮನೆಯನ್ನು ಕಟ್ಟುವಂತಹ ಯೋಗ, ಹೊಸತಾಗಿರುವಂತಹ ವಸ್ತುಗಳನ್ನು ಖರೀದಿಸುವಂತಹ ಯೋಗ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ವಾಹನ ಸ್ಥಾನಾಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮನು 6ರಲ್ಲಿ ಇದ್ದದ್ದರಿಂದ ಹೊಸ ವಾಹನಕ್ಕೆ ಸದ್ಯದಲ್ಲಿ ವಿಚಾರ ಮಾಡಬೇಡಿ. ಇದ್ದ ವಾಹನವನ್ನೇ ಉಪಯೋಗಿಸಿಕೊಳ್ಳಿ. ವಾಹನ ಓಡಿಸುವಾಗ ಸ್ವಲ್ಪ ಜಾಗೃತಿಯಾಗಿರುವುದು ಉತ್ತಮ. ತುಲಾರಾಶಿಯವರು. ಪರಿಹಾರಕ್ಕಾಗಿ ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ಆರಾಧನೆಯಿಂದ ಕ್ಷೇಮ ಉಂಟಾಗ್ತದೆ. ನೀವು ವಿಶೇಷವಾಗಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಶ್ರೇಯೋಭಿವೃದ್ಧಿ ಮಾಡ್ಕೊಳ್ಳಿ. ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ರವಿಚಂದ್ರರಿದ್ದಾರೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಕೌಟುಂಬಿಕವಾಗಿ ನೆಮ್ಮದಿ ಉಂಟಾಗ್ತದೆ. ಬಂಧು ಬಾಂಧವರ ಒಟ್ಟಿಗೆ ಬೆಸುಗೆ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕಾಣುತ್ತದೆ. ಉದ್ಯೋಗದಲ್ಲಿ ಒಳ್ಳೆಯ ತರಬೇತಿಯನ್ನು ಹೊಂದುತ್ತೀರಿ. ನಿಮ್ಮ ಜೊತೆಯಲ್ಲಿ ಸಾಕಷ್ಟು ಜನರು ಕೆಲಸ ಮಾಡುವಂತಹ ಸನ್ನಿವೇಶ ಇರ್ತದೆ. ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಅಂತಹ ವ್ಯಕ್ತಿಗಳಿಗೆಲ್ಲ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಇವತ್ತಿನ ಕಾಲ ಭವಿಷ್ಯದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಸಂತಾನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಮಕ್ಕಳಿಂದ ಏನಾದರೂ ಉಪದ್ರವ ಬಂದಿತ್ತು ಅಥವಾ ಮಕ್ಕಳೇ ನಿಮಗೆ ಕಂಟಕವಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ 9ರ ಸಂಖ್ಯೆಯ ಬಳಕೆ, ಕೆಂಪು ಬಣ್ಣ, ಸುಬ್ರಹ್ಮಣ್ಯ ದೇವರು ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ 2 ಶುಭ ಗ್ರಹಗಳು ನೋಡ್ತಾ ಇದ್ದದ್ರಿಂದ ಶುಭ ಫಲವೇ ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ವಾಹನದಲ್ಲಿ ಕಂಟಕ ಉಂಟಾಗ್ತದೆ. ಅಪಘಾತ ಭಯ, ನಷ್ಟ ಭಯ, ವಾಹನ ಕಂಟಕ ಉಂಟಾಗಿ ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ, ಅಸ್ಥಿ ಬ್ರೇಕ್ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು. ಸ್ವಲ್ಪ ಜಾಗೃತೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಇರತಕ್ಕಂತಹ ಕುಜ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ತಾನೆ ಅಥವಾ ನಿಮ್ಮ ಅಣ್ಣ ತಮ್ಮಂದರಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ಇದೆಯಾ ಅಂತ ಕೇಳುವಾಗ ಸಪ್ತಮದಲ್ಲಿ ಶುಕ್ರ ನಿಂತು ನೋಡ್ತಾ ಇದ್ದರಿಂದ ಸ್ವಲ್ಪ ದೋಷ ಇದೆ. ಪರಿಹಾರಕ್ಕಾಗಿ ಶುಕ್ರ ಶಾಂತಿ ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ. ಜೊತೆಯಲ್ಲಿ ರಾಯರ ಸೇವೆಯನ್ನ ಮಾಡುವುದರಿಂದ, ರಾಯರ ಮಠಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿಯಂತಹ ಚಂದ್ರ 5ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ನಿಮ್ಮ ವ್ಯವಹಾರಗಳಿಗೆ ಅನುಕೂಲ. ಮಕ್ಕಳಿಗೆ ಶಾಲಾ ಕಾಲೇಜನ್ನು ಹುಡುಕ್ತಾ ಇದ್ದೀರಿ. ಯಾವ ಶಾಲೆಗೆ ಸೇರಿಸಬೇಕಾಯ್ತು, ಯಾವ ಕಾಲೇಜಿಗೆ ಸೇರಿಸಬೇಕಾಯ್ತು, ಏನು ವಿದ್ಯೆಯನ್ನು ಕೊಡಿಸಬೇಕಾಯ್ತು, ಮಕ್ಕಳು ಏನು ಓದ್ತಾರೆ ಇತ್ಯಾದಿಯಾಗಿ ಹಲವು ರೀತಿಯಂತಹ ಚಿಂತೆ ಉಂಟಾಗುವಂತಹ ಸಾಧ್ಯತೆ. ಕಾರಣ
ಚಿಂತಾಕಾರಕ ಅಂತಹ ಚಂದ್ರ 5ನೇ ಮನೆಯಲ್ಲಿ ರವಿಯ ಒಟ್ಟಿಗಿದ್ದಾನೆ, ಬುಧನ ಒಟ್ಟಿಗಿದ್ದಾನೆ. ಆದ್ದರಿಂದ ಈ ರೀತಿಯಂತಹ ಚಿಂತೆ ಉಂಟಾಗ್ತದೆ. ಮಕ್ಕಳಲ್ಲಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬ ಸ್ಥಾನಾಧಿಪತಿಯಂತಹ ಶನಿ ಮಹಾತ್ಮನು ವಿಕ್ರಮದಲ್ಲಿದ್ದರಿಂದ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ವನದುರ್ಗಾ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ, ಅದರಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಆಗ್ತದೆ. 8 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳಿ. ಜೊತೆಯಲ್ಲಿ ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿರುತ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರಾಹು ಇರುವುದರಿಂದ ಬೆನ್ನು ನೋವು, ಸದಾಕಾಲದಲ್ಲೂ ಕತ್ತಿನ ಹಿಂಭಾಗದಲ್ಲಿ ನೋವು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೆಟ್ಟಗೆ ಕೂಟಲಿಕ್ಕೆ ಸ್ವಲ್ಪ ಕಷ್ಟವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ಸೊಂಟದ ಜಾಯಿಂಟ್ ಅಲ್ಲಿ ಸ್ವಲ್ಪ ಪೇನ್ ಬರುವಂತಹ ಸಾಧ್ಯತೆ, ನೋವು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಡಿಸ್ಕ್ ಸಮಸ್ಯೆ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ಸ್ವಲ್ಪ ಜಾಗೃತಿಯಾಗಿರಿ. ದೂರ ಪ್ರಯಾಣವನ್ನು ಮಾಡಬೇಡಿ, ಜೋರಾಗಿ ಓಡಬೇಡಿ, ಎತ್ತರವಾದಂತಹ ಮರವನ್ನು ಹತ್ತಬೇಡಿ. ಅದರಿಂದ ನಿಮಗೆ ಏನಾದರೂ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ನಾಗ ಸಂಬಂಧವಾದಂತಹ ದೋಷ ಕಾಣುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ಸರ್ಪಶಾಂತಿ ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ನೀವು ವಿಶೇಷವಾಗಿ ಮೃತ್ಯುಂಜಯನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ. ಬಳಸಬೇಕಾಗಿರತಕ್ಕಂತಹ ಸಂಖ್ಯೆ 8 ಮತ್ತು 4. ಉತ್ತರ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂತಹದ್ದು. ಚಿತ್ರವರ್ಣ ಜೊತೆಯಲ್ಲಿ ಆಕಾಶ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಕ್ಷೇಮವಾಗಿ. ಕುಂಭರಾಶಿಯವರಿಗೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಸುಖಸ್ಥಾನದಲ್ಲಿ ಗುರು ಮತ್ತು ಶುಕ್ರರು, ಸುಖ ಸಮೃದ್ಧಿ, ಗಂಡು ಮಕ್ಕಳಿಗೂ ಒಳ್ಳೆಯದು, ಹೆಣ್ಣು ಮಕ್ಕಳಿಗೂ ಒಳ್ಳೆಯದು. ನೋಡಿ, ಪಂಚಮಾಧಿಪತಿ ತೃತೀಯ ಭಾವದಲ್ಲಿ ಇದ್ದರಿಂದ ಸ್ವಲ್ಪ ಮಟ್ಟಿಗೆ ಬುದ್ಧಿಗೆ ಮಂಕು ಹಿಡಿದಾಗ ಆಗ್ತದೆ, ನಿದ್ರೆ ಜಾಸ್ತಿ ಬಂದಾಗ ಆಗ್ತದೆ, ಆಲಸ್ಯ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದುದರಿಂದ ಕೈಕಾಲುಗಳಿಗೆ ಏನಾದರೂ ತೊಂದರೆಯನ್ನು ಕೊಟ್ಟಾನು, ಸ್ವಲ್ಪ ಜಾಗೃತಿ ಇರಿ. ಕಾಲಿನಲ್ಲಿ ಬ್ರೇಕ್ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಿರುಗಾಟವನ್ನು ಕಡಿಮೆ ಮಾಡಿ, ಇಲ್ಲದಿದ್ದರೆ ಅವನೇ ತಿರುಗಾಟ ಕಡಿಮೆ ಮಾಡುವಾಗ ಮಾಡ್ತಾನೆ. ವಿಶೇಷವಾಗಿ ಮೀನರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3. ಹಳದಿ ಮತ್ತು ಕೇಸರಿ ಬಣ್ಣ ಆಗಿ ಬರ್ತದೆ. ಈಶಾನ್ಯ ಭಾಗ ನಿಮಗೆ ಯಶಸ್ಸನ್ನು ಕೊಡ್ತದೆ. 12 ರಾಶಿಯವರು ಇವತ್ತಿನ ದಿವಸ ಚಂದ್ರ ದರ್ಶನವನ್ನು ಮಾಡ್ಕೊಳ್ಳಿ. ಚಂದ್ರ ಬಲ ಚೆನ್ನಾಗಿದೆ. ನಮಗೆ ಗುರುಬಲ ಇರಬೇಕು, ಅಥವಾ ಚಂದ್ರನ ಬಲ ಇರಬೇಕು, ಅಥವಾ ತಾರಾಬಲ ಇರಬೇಕು. ಚಂದ್ರನ ಬಲ ಚೆನ್ನಾಗಿದ್ದರಿಂದ 12 ರಾಶಿಯವರಿಗೆ ಶುಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ರಾತ್ರಿ ನಾಥ ಅವನು, ಆದ್ದರಿಂದ ನಮಗೆ ರಾತ್ರಿಯಲ್ಲಿ ಪೌಷ್ಟಿಕವಾದಂತಹ ಕೆಲಸ ಕಾರ್ಯಗಳನ್ನು ಕೊಡ್ತಾನೆ. ಅದರಿಂದ ರಾತ್ರಿನಾಥನ ಅನುಗ್ರಹ ಸದಾ ಕಾಲದಲ್ಲೂ ಬೇಕಾಗಿರ್ತಕ್ಕಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇಂದಿನ ಕಾಲಜ್ಞಾನದಂತೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀರಿ. ಇದೇ ಬರುವ ಜುಲೈ 5ನೇ ತಾರೀಕು ನೆನಪಿಟ್ಕೊಳ್ಳಿ, ಅಥವಾ ಕ್ಯಾಲೆಂಡರ್ ಅಲ್ಲಿ ಗುರುತು ಹಾಕಿಟ್ಕೊಳ್ಳಿ. ಜುಲೈ 5ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿ. ಇದು ದಾಬಸ್ಪೇಟೆ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ಜರುಗುತ್ತದೆ. ನೀವು ಬನ್ನಿ, ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳಿ. ನಿಮಗಿರತಕ್ಕಂತಹ 60ರ ಸಂಕಷ್ಟವನ್ನ, ಉಗ್ರರ ತಾಳುವಂತಹ ಸಂಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಮಾಡಿಸಬೇಕು ಅಂತ ಇಚ್ಛೆ ಇದ್ದಲ್ಲಿ ಕೆಳಭಾಗದಲ್ಲಿ ನಂಬರ್ಗಳು ಬರ್ತದೆ, ನೀವು ಸಂಪರ್ಕ ಮಾಡಿ ಬುಕ್ ಮಾಡ್ಕೊಳ್ಳಿ. ಅನುಕೂಲವಾಗ್ತದೆ. ಶುಭವಸ್ತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಸಂಖ್ಯೆ ಬರ್ತಾ ಇದೆ ನೋಡಿ, ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.